ಆತ್ಮೀಯ ಶ್ರೋತೃಗಳಿಗೆ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ನಾನಿನ್ನ ಧ್ಯಾನದೊಳೆಯಲು ಕಾದಂಬರಿಯ 21ನೆಯ ಭಾಗವನ್ನು ಕೇಳ್ತಾ ಇದ್ದೀರಾ. ಇದುವರೆಗೂ ನೀವು ಕೇಳಿದ ಕಥೆಯಲ್ಲಿ ಶ್ಯಾಮನ ತಾಯಿ ವೈದೇಹಿಯವರು ಸಂಧ್ಯಾಳ ಕೌನ್ಸಿಲಿಂಗ್ ಮಾಡಲು ಬರುತ್ತಾರೆ. ಚಂದ್ರಿಕಾ ಅವರ ಜೊತೆ ಮಾತನಾಡಿದಾಗ ರವಿಮಾಮನ ಮನೆಯಲ್ಲಿ ಸಂಧ್ಯಾ ಮಂಕಾಗಿದ್ದು ತಿಳಿದು ಬರುತ್ತದೆ. ಅವರ ಮಾತುಕತೆಯಲ್ಲಿ ಮುಖ್ಯ ಅನಿಸಿದ್ದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ತಾರೆ ವೈದೇಹಿ. ಮುಂದೆ ಕಥೆ ಯಾವ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಈ ಭಾಗವನ್ನೇ ಕೇಳೋಣ. ವೈದೇಹಿಯವರು ನೋಟ್ ಮಾಡಿಕೊಂಡಿದ್ದೆಲ್ಲವನ್ನು ಮತ್ತೊಮ್ಮೆ ಓದಿಕೊಂಡರು. ಸಂಧ್ಯಾಳನ್ನು ಮಲಗಿಸಿದ್ದ ವಾರ್ಡ್ ಕಡೆ ನಡೆದರು. ಮಗುವಿನಂತೆ ಮಲಗಿದ್ದವಳನ್ನು ನೋಡಿ ವಾತ್ಸಲ್ಯ ಮೂಡಿತು. ಹದಿಹರೆಯದ ಮನದಲ್ಲಿ ಯಾವ ಬಿರುಗಾಳಿ ಎದ್ದಿರುವುದೋ ಎಂದು ಯೋಚಿಸಿ ನಿಟ್ಟುಸಿರು ಬಿಟ್ಟರು. ಕಾಳಪ್ಪನ ಭೀಕರ ಮುಖ ನೆನಪಾಗಿತ್ತೋ ಏನೋ, ನಿದ್ದೆಯಲ್ಲೇ ಒಮ್ಮೆ ಬೆಚ್ಚು ಬಿದ್ದಳು ಸಂಧ್ಯಾ. ಅಸ್ಪಷ್ಟವಾಗಿ ಒಮ್ಮೆ ಗೊಣಗಿದ್ದು ಕಂಡು ಅವಳತ್ತ ತುಸು ಬಾಗಿದರು. ನಾನು ಹೋಗ್ತೀನಿ ಎಂದು ಕನವರಿಸುತ್ತಿದ್ದಳು. ಬೇಸರದ ಮುಖ ಮಾಡಿದ ವೈದೇಹಿ ಅಲ್ಲಿಂದ ಹೊರಹೋದರು. ಸಂಧ್ಯಾಳ ಕೌನ್ಸಿಲರ್ ಬಂದಿದ್ದರು. ನನ್ನ ಹತ್ರ ಸಂಧ್ಯಾಳ ಬಗ್ಗೆ ಮಾತಾಡಿದ್ರು. ಛಾಯಾ ಹತ್ರ ಕೂಡ ಮಾತಾಡ್ತೀನಿ ಎಂದರು. ಸುಬ್ಬಣ್ಣನ ಬಳಿ ಹೇಳಿದರು ಚಂದ್ರಿಕಾ. ಮಾತು ಮುಂದುವರಿಸುತ್ತಾ, ಆ ಹುಡುಗ ಶ್ಯಾಮನ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ? ಯಾಕೋ ಅವನ ನಡವಳಿಕೆ ವಿಚಿತ್ರವಾಗಿತ್ತು. ಸಂಧ್ಯಾನ ತುಂಬ ಹಚ್ಕೊಂಡು ಹಾಗೆ ಕಾಣ್ತಾನೆ ಎಂದರು. ಮುರಳಿ ಸ್ನೇಹಿತ, ಕಾಲೇಜಿನ ಕಲ್ಚರಲ್ ಸೆಕ್ರೆಟರಿ ಅಂತೆ. ಹಾಗಾಗಿ ಸಂಧ್ಯಾಳ ಹಾಡುಗಾರಿಕೆ ಮೇಲೆ ವಿಶೇಷ ಅಭಿಮಾನ. ಮತ್ತಿನ್ನೇನೋ ವಿಷಯ ಇದ್ದ ಹಾಗೆ ಕಾಣಿಸ್ಲಿಲ್ಲ ಎಂದ ಸುಬ್ಬಣ್ಣನ ಮಾತಿಗೆ ಅಡ್ಡಡ್ಡ ತಲೆ ಆಡಿಸುತ್ತಾ, ನನಗೇನೋ ಬರೀ ಅಭಿಮಾನ ಅನಿಸ್ಲಿಲ್ಲಪ್ಪ. ಲವ್ ಗಿವ್ ಅಂತೇನಾದರೂ ಇದೆಯೋ ಏನೋ. ನಮ್ಮ ಸಂಧ್ಯಾ ಅವನನ್ನು ಮನಸ್ಸಿಗೆ ಹೆಚ್ಕೊಂಡು ಎಂದು ರಾಗ ಎಳೆದರು. ಥೂ, ನೀವು ಹೆಂಗಸ್ರು ಎಲ್ಲದಕ್ಕೂ ಅನುಮಾನ ಪಡ್ತೀರಪ್ಪ. ಅದು ಅಲ್ಲದೆ ನಮ್ಮ ಸಂಧ್ಯಾ ಅಷ್ಟು ಧೈರ್ಯ ಇರೋ ಹುಡುಗಿನ. ಸುಮ್ಮನೆ ಇಲ್ಲದ ಸಂಶಯ ಮನಸ್ಸಲ್ಲಿ ಇಟ್ಕೊಂಡು ನೀನು ಚಿಂತೆ ಮಾಡಿ ಉಳಿದವರನ್ನು ಚಿಂತೆಗೆ ದೂಕಬೇಡ ಎಂದರು. ಛಾಯಾಳನ್ನು ಇದರ ಬಗ್ಗೆ ಒಮ್ಮೆ ವಿಚಾರಿಸಬೇಕು ಎನಿಸಿತು. ಅಮ್ಮ ಎಂದು ನರಳುತ್ತಾ ಕಣ್ಣು ಬಿಟ್ಟಳು ಸಂಧ್ಯಾ. ಎದುರಲ್ಲೇ ಕುಳಿತಿದ್ದ ಚಿದಂಬರ ಅವರನ್ನು ಕಂಡು ದುಃಖ ಹೆಚ್ಚಾಯಿತು. ಅಪ್ಪ ಎಂದು ಅಳತೊಡಗಿದಳು. ಪಕ್ಕದಲ್ಲಿ ಬಂದು ಕುಳಿತು ತಲೆನೇವರಿಸಿದ ಚಿದಂಬರ. ಸಂಧ್ಯಾ ಪುಟ್ಟಿ, ಅಳಬೇಡಮ್ಮ, ನನ್ನ ಕ್ಷಮಿಸ್ಬಿಡಮ್ಮ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದು ಹೇಳುತ್ತಾ ಕಣ್ಣೀರು ಬರೆಯತೊಡಗಿದರು. ಹಾಯ್ ಸಂಧ್ಯಾ, ಹೌ ಆರ್ ಯು ಎನ್ನುತ್ತಾ ಒಳ ಬಂದರು ವೈದೇಹಿ. ಅಪರಿಚಿತ ವ್ಯಕ್ತಿಯನ್ನು ಕಂಡ ಸಂಧ್ಯಾ ಮುದುರಿದಳು. ಈಗಾಗಲೇ ಸಂಧ್ಯಾಳ ವಿಷಯವಾಗಿ ಮಾತನಾಡಿದ್ದರಿಂದ ಚಿದಂಬರ ಅವರಿಗೆ ವೈದೇಹಿಯವರ ಪರಿಚಯ ಚೆನ್ನಾಗಿಯೇ ಇತ್ತು. ಡಾಕ್ಟ್ರೇ, ಈಗಷ್ಟೇ ಎಚ್ಚರ ಆಯಿತು ಸಂಧ್ಯಾಗೆ ಎಂದವರನ್ನು ನೋಡಿ ಮುಗುಳುನಕ್ಕ ವೈದೇಹಿ, ನೀವು ಸ್ವಲ್ಪ ಹೊರಗಡೆ ಇರಿ, ನಾನು ಸಂಧ್ಯಾ ಚೆಕಪ್ ಮಾಡಬೇಕು ಎಂದರು. ಹೇಗಿದೆಯಾ? ಇನ್ನು ನೋವಿದೆಯಾ ಪುಟಿ ಎನ್ನುತ್ತಾ ಅವಳನ್ನು ಪರೀಕ್ಷಿಸತೊಡಗಿದರು. ಇದೆ ಎನ್ನುವಂತೆ ಮೇಲೆ ಕೆಳಗೆ ತಲೆ ಆಡಿಸಿದಳು ಸಂಧ್ಯಾ. ಅವಳ ದೇಹದ ಮೇಲಾಗಿದ್ದ ಗಾಯಗಳನ್ನು ಪರೀಕ್ಷಿಸಿದರು. ಗಾಯಗಳ ಪರಿಣಾಮ ಸಂಧ್ಯಾಳಿಗೆ ಜ್ವರ ಕೂಡ ಬಂದಿತ್ತು. ಅದಕ್ಕೆ ತಕ್ಕ ಔಷಧಿ ನೀಡಿದರು. ಸಂಧ್ಯಾಳ ಕಡೆ ನೋಡುತ್ತಾ ಮುಗುಳುನಕ್ಕು, ಏನು ಹೆದರ್ಕೊಳ್ಬೇಡ ಪುಟಿ, ಈ ಗಾಯಗಳೆಲ್ಲ ಬೇಗ ವಾಸಿಯಾಗುತ್ತೆ, ಕಲೆ ಕೂಡ ಉಳಿಯಲ್ಲ. ಇನ್ನೊಂದು ವಾರದೊಳಗೆ ನೀನು ಮತ್ತೆ ಮೊದಲ ಹಾಗೆ ಕಾಲೇಜಿಗೆ ಹೋಗ್ಬೋದು ಎಂದರು. ಅವರ ಮಾತು ಕೇಳಿಸಿಕೊಳ್ಳುತ್ತಿದ್ದರೂ ಕಣ್ಣಲ್ಲಿ ಏನೋ ಅಸಹನೆಯ ನೆರಳು ಕಾಣಿಸಿತ್ತು. ಎನಿ ಪ್ರಾಬ್ಲಮ್? ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊ, ಡೋಂಟ್ ಹೆಸಿಟೇಟ್ ಎಂದಾಗ, ಆಂಟಿ ಸಾರಿ ಡಾಕ್ಟರ್, ನನಗೆ ಪುಟ್ಟಿ ಅಂತ ಕರೆಯೋದು ಹಿಡಿಸಲ್ಲ, ನಾನೀಗ ದೊಡ್ಡೋಳಾಗಿದ್ದೀನಿ ಎಂದಳು ಸಂಧ್ಯಾ. ಓಹ್ ಹೌದಾ, ಸಂಧ್ಯಾ ಅಂತಲೇ ಕರಿತೀನಿ ಬಿಡು. ನಿಂಗೊಂದು ವಿಷಯ ಗೊತ್ತಾ, ನನ್ನ ಮಗಳಿಗೂ ಕೂಡ ಪುಟ್ಟಿ ಅಂದರೆ ಸಿಟ್ಟು ಬಂದುಬಿಡುತ್ತೆ ಎನ್ನುತ್ತಾ ನಕ್ಕರು. ಅದನ್ನು ಕೇಳಿ ಸಂಧ್ಯಾಳ ಮುಖದಲ್ಲಿ ಕೂಡ ಮುಗುಳುನಗೆ ಮೂಡಿತು. ನಿನ್ನ ಮೇಲೊಂದು ಕಂಪ್ಲೇಂಟ್ ಬಂದಿದೆ ನನಗೆ.
ಅದೂ ನಿನ್ನ ತಂದೆಯವ್ರ ಕಡೆಯಿಂದ ಎಂದರು ವೈದೇಹಿ. ತನ್ನ ತಂದೆ ತನ್ನ ವಿಚಿತ್ರವಾದ ನಡವಳಿಕೆ ಬಗ್ಗೆ ಏನಾದರೂ ಹೇಳಿರುವರೇನೋ ಎಂದು ಒಂದು ರೀತಿಯ ಸಂಕೋಚದಿಂದ ಅವರತ್ತ ನೋಡಿದಳು ಸಂಧ್ಯಾ. ನೀನು ಊಟ ತಿಂಡಿ ಸರಿಯಾಗಿ ಮಾಡೋದೇ ಇಲ್ವಂತೆ, ಅದಕ್ಕೆ ಹೀಗೆ ವೀಕೆ ಆಗಿದ್ದಾಳೆ ಅಂದರು ನಿನ್ನ ತಂದೆ. ನೋಡು ಸಂಧ್ಯಾ, ಈಗ ನೀನೇ ಒಪ್ಕೊಂಡಿದ್ಯಾ ನೀನು ದೊಡ್ಡೋಳು ಅಂತ. ಸೊ ಚಿಕ್ಕ ಮಕ್ಕಳ ಥರ ಹಠ ಮಾಡದೆ ಊಟ ತಿಂಡಿ ಎಲ್ಲ ಸರಿಯಾದ ಟೈಮಿಗೆ ಮಾಡಬೇಕು. ಮತ್ತು ನನಗೆ ನಿನ್ನ ಹತ್ರ ತುಂಬ ವಿಷಯ ಮಾತಾಡಲಿಕ್ಕಿದೆ ಎಂದು ಮಾತು ನಿಲ್ಲಿಸಿದರು. ಅವರು ಹೇಳಿದ್ದಕ್ಕೆಲ್ಲ ಒಪ್ಪಿಗೆ ಎನ್ನುವಂತೆ ತಲೆ ಆಡಿಸುತ್ತಿದ್ದ ಸಂಧ್ಯಾ ತನ್ನ ಬಳಿ ಮಾತನಾಡುವ ವಿಷಯ ಯಾವುದಿರಬಹುದೆಂದು ಕೊಳ್ಳುತ್ತಾ ವೈದೇಹಿಯವರ ಕಡೆ ನೋಡಿದಳು. ಅವಳ ಮುಖದ ಮೇಲಿದ್ದ ಪ್ರಶ್ನಾರ್ಥಕ ಚಿಹ್ನೆ ಅರಿತ ವೈದೇಹಿ, ನಿನ್ನ ಹಾಡಿನ ಬಗ್ಗೆ ಕಣಮ್ಮ, ನನಗೂ ಹಾಡೋದು ಅಂದರೆ ತುಂಬ ಇಷ್ಟ. ಒಂಚೂರು ಪಾರು ಸಂಗೀತ ಕೂಡ ಕಲ್ತಿದ್ದೀನಿ. ಟೈಮ್ ಆದಾಗ ಇಬ್ಬರು ಅದ್ರ ಬಗ್ಗೆ ಮಾತಾಡೋಣ, ಓಕೆ? ಈಗ ಗುಡ್ ಗರ್ಲ್ ಥರ ತಿಂಡಿ ತಿಂದು ಮಾತ್ರೆ ತಗೊಂಡು ರೆಸ್ಟ್ ಮಾಡಬೇಕು, ಓಕೆನಾ ಎಂದು ಹೇಳುತ್ತಾ ಮಮತೆಯಿಂದ ಅವಳ ತಲೆ ನೇವರಿಸಿದರು. ವೈದೇಹಿಯವರ ನೋಟ, ಮಾತು, ಸ್ಪರ್ಶ ಎಲ್ಲವೂ ಸಂಧ್ಯಾಳಿಗೆ ಬಹಳ ಇಷ್ಟ ಆಗಿತ್ತು. ಒಂದು ಮಮತೆಯ ಬಂಧ ಅಲ್ಲಿ ಬೆಳೆದಿತ್ತು. ಛಾಯಾ, ಒಂದು ಬ್ಯಾಗ್ ತೊಗೊಂಡು ಬಾಮ್ಮ, ಇಬ್ಬರು ಹೋಗಿ ತರಕಾರಿ ತೊಗೊಂಡು ಬರೋಣ ಎಂದು ಮಗಳನ್ನು ಕರೆದರು ಸುಬ್ಬಣ್ಣ. ಮಕ್ಕಳ ಜೊತೆ ಸಮಯ ಕಳೆಯೋದು ತುಂಬ ಮುಖ್ಯ ಎಂದು ತಿಳಿದಿದ್ದರು ಅವರು. ಕೆಲವೊಮ್ಮೆ ಛಾಯಾ ಮತ್ತು ಚಿತ್ರಾಳ ಜೊತೆ ಕೇರಂ, ಚೆಸ್, ಹಾವು ಏಣಿ ಅಂತ ಆಟ ಆಡುತ್ತಾ ಅವರೊಡನೆ ಬೆರೆತರೆ, ಮತ್ತೆ ಕೆಲವೊಮ್ಮೆ ಸಿನಿಮಾ, ಟಿವಿ ನೋಡುತ್ತಾ ಅದರ ಬಗ್ಗೆಯೂ ಮಾತನಾಡುತ್ತಾ ಕಾಲ ಕಳೆಯುತ್ತಿದ್ದರು. ಅಪ್ಪನೆಂದರೆ ಸಲುಗೆ ಜೊತೆಗೆ ಗೌರವವೂ ಒಂದು ಸಣ್ಣ ಮಟ್ಟಿನ ಭಯವೂ ಇರುವಂತೆ ಬೆಳೆಸಿದ್ದರು ಮಕ್ಕಳನ್ನು. ಮಕ್ಕಳ ಓದಿನ ಜೊತೆಗೆ ಅವರ ನಡವಳಿಕೆ ಬಗ್ಗೆ ಕೂಡ ಒಂದಿಷ್ಟು ಎಚ್ಚರಿಕೆಯ ಕಣ್ಣಿಟ್ಟಿದ್ದರು ಸುಬ್ಬಣ್ಣ. ಅಪ್ಪ, ನಡ್ಕೊಂಡು ಹೋಗೋದಾ ಅಥವಾ ಬೈಕ್ ಇತ್ತಲ್ಲ ಎನ್ನುತ್ತಾ ಬ್ಯಾಗ್ ಹಿಡಿದು ಬಂದಳು ಛಾಯಾ. ನಡ್ಕೊಂಡೇ ಹೋಗೋಣ ಬಾ ಅಮ್ಮ ಎನ್ನುತ್ತಾ ಚಪ್ಪಲಿ ಮೆಟ್ಟಿದರು. ಬೀದಿಗಿಳಿದ ಅಪ್ಪ ಮಗಳಿಗೆ ಮಾತಾಡಲು ವಿಷಯಗಳಿಗೇನು ಕೊರತೆ? ರಾಜಕೀಯ, ಸಿನಿಮಾ, ದಿನಪತ್ರಿಕೆಯಲ್ಲಿ ಬಂದ ವಿಷಯ ಎಲ್ಲ ಅವರ ಮಾತಿನ ನಡುವೆ ಬಂದು ಹೋಯಿತು. ತರಕಾರಿ ಎಲ್ಲ ತೆಗೆದುಕೊಂಡು ಒಂದು ಪ್ಯಾಕೆಟ್ ಚುರುಮುರಿ ಕಟ್ಟಿಸಿಕೊಂಡು ಪಾರ್ಕಿನ ಬೆಂಚಿನ ಮೇಲೆ ಕುಳಿತರು. ಛಾಯಾ, ಸಂಧ್ಯಾ ಈಗ ಸ್ವಲ್ಪ ಹುಷಾರಾಗ್ತಾ ಇದ್ದಾಳಂತೆ. ಅವಳು ತಪ್ಪಿಸಿಕೊಂಡ ಕ್ಲಾಸಿನ ನೋಟ್ಸ್ ಎಲ್ಲ ನೀನೇ ಬರ್ಕೊಡು ಕಂದ. ನಿನಗೂ ಇನ್ನೊಮ್ಮೆ ಓದಿದ ಹಾಗೆ ಆಗುತ್ತೆ, ಅವಳಿಗೂ ಸಹಾಯ ಆಗುತ್ತೆ ಎಂದರು. ಅಪ್ಪ, ಹಾಗೆ ಮಾಡ್ತಿದ್ದೀನಿ. ನನ್ನ ನೋಟ್ಸ್ ಎಲ್ಲ ಕ್ಲಾಸಲ್ಲೇ ಮುಗಿಸ್ಬಿಡ್ತೀನಿ. ಮನೆಗೆ ಬಂದಮೇಲೆ ಅವಳು ನೋಟ್ಸ್ ಬರಿತಾ ಇದ್ದೀನಿ. ಗುಡ್ ಕಣಮ್ಮ. ಅಂದಹಾಗೆ ಒಂದು ಮಾತು ಕೇಳಬೇಕಿತ್ತು ನಿನ್ನ ಹತ್ರ. ಸಂಧ್ಯಾಗೆ ಕಾಲೇಜಲ್ಲಿ ನಿನ್ನ ಬಿಟ್ಟರೆ ಇನ್ನೂ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ? ನಿಧಾನವಾಗಿ ತನಿಖೆಗೆ ಇಳಿದಿದ್ದರು. ಯಾರೂ ಇಲ್ಲಪ್ಪ, ನಾನೊಬ್ಬಳೇ ಅವಳ ಬೆಸ್ಟ್ ಫ್ರೆಂಡ್. ಇನ್ನು ಉಳಿದವ್ರ ಹತ್ರ ಅವಳು ಮಾತಾಡೋದೇ ಕಮ್ಮಿ. ನನಗಾದರೂ ಬೇರೆ ಬೇರೆ ಫ್ರೆಂಡ್ಸ್ ಇದ್ದಾರೆ, ಆದರೆ ಅವಳು ಮಾತ್ರ ಬೇರೆ ಯಾರನ್ನೂ ಫ್ರೆಂಡ್ ಮಾಡ್ಕೊಂಡಿಲ್ಲ ಎಂದಳು. ಮಾತಲ್ಲಿ ಒಂದು ಚೂರು ಹೆಮ್ಮೆ ಕೂಡ ಇತ್ತು. ಓ ಹೌದಾ, ಮುರಳಿ ಮತ್ತು ಶ್ಯಾಮು ನಿನ್ನ ಸ್ನೇಹಿತರಾ ಎಂದು ಕೇಳಿದಾಗ ತಲೆ ಕೆಳಗೆ ಹಾಕಿದಳು ಛಾಯಾ. ಅಲ್ಲಪ್ಪ ಎನ್ನುತ್ತಾ ಉಗುಳು ನುಂಗಿದಳು. ಮತ್ತೆ ಹೇಗೆ ಪರಿಚಯ ಎಂದು ಕೇಳಿದಾಗ ಅವರ ದನಿಯಲ್ಲಿ ಗಡುಸುತನವೇನೂ ಇರಲಿಲ್ಲ. ಛಾಯಾ ಏನೂ ಉತ್ತರಿಸದೇ ಇದ್ದಾಗ, ನೋಡ್ಪುಟ್ಟ, ನೀನಾಗಲಿ ಚಿತ್ರ ಆಗಲಿ ಯಾವುದೇ ತಪ್ಪು ಕೆಲಸ ಮಾಡೋರಲ್ಲ ಅನ್ನೋ ನಂಬಿಕೆ ನನಗಿದೆ. ನಾನು ಹೇಳೋದು ಒಂದೇ ಮಾತು, ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಇದನ್ನು ಅಪ್ಪ ಅಮ್ಮನಿಂದ ಮುಚ್ಚಿಡಬೇಕು, ಇದು ಅವ್ರಿಗೆ ಗೊತ್ತಾಗಬಾರ್ದು ಅನಿಸಿದ್ರೆ ಆ ಕೆಲಸ ತಪ್ಪು ಅಂತ ಅರ್ಥ. ಹಾಗೆ ನಿನ್ನ ಸ್ನೇಹಿತರ ಬಗ್ಗೆನೂ ಅಷ್ಟೇ. ಸ್ನೇಹಿತರನ್ನ ಅಪ್ಪ ಅಮ್ಮನಿಗೆ ಪರಿಚಯ ಮಾಡಿಸ್ಬಾರ್ದು ಅಂತ ಅಂದ್ಕೊಳ್ಳೋದಾದರೆ ಅದು ಸರಿಯಾದ ಸ್ನೇಹ ಅಲ್ಲ ಅಂತ ಅರ್ಥ ಎಂದವರು ಒಂದು ಗಳಿಗೆ ಸುಮ್ಮನಾದರು. ಛಾಯಾ ಮತ್ತೇನೂ ಮಾತನಾಡದೇ ಇದ್ದಾಗ, ಕತ್ತಲಾಗ್ತಾ ಇದೆ, ಬಾಮ್ಮ ಮನೆಗೆ ಹೋಗೋಣ. ಹಾಗೆ ಹೋಗ್ತಾ ಇನ್ನೊಂದು ಪ್ಯಾಕೆಟ್ ಚುರುಮುರಿ ಕಟ್ಸ್ಕೊಳ್ಳೋಣ ಅಮ್ಮ ಮತ್ತು ಚಿತ್ರಾಗೆ ಎನ್ನುತ್ತಾ ಮೇಲಿದ್ದರು. ಅಪ್ಪ, ಅವರಿಬ್ಬರೂ ನಮ್ಮ ಸೀನಿಯರ್ಸ್ ಎಂದಳು ಛಾಯಾ. ಮೇಲೆದ್ದವರು ಮತ್ತೆ ಕುಳಿತರು.
ಛಾಯಾ ಅವರಿಬ್ಬರು ಪರಿಚಯವಾಗಿದ್ದು ಸಂಧ್ಯಾಳನ್ನು ಕಾಂಪಿಟೇಷನ್ಗೆ ಕಳಿಸುವ ಸಲುವಾಗಿ ಪದೇ ಪದೇ ಮಾತನಾಡಿಸ್ತಾ ಇದ್ದುದನ್ನು ಹೇಳಿದಳು. ಅವರಿಬ್ಬರಲ್ಲಿ ಶ್ಯಾಮ್ ಸುಂದರ್ ಅವರಿಗೆ ಸಂಧ್ಯಾಳ ಮೇಲೆ ಇಷ್ಟ ಇದೆ ಅನಿಸುತ್ತೆ ಅಪ್ಪ. ಅವಳನ್ನು ನನ್ನ ರಾಧೆ ಅಂತ ಒಂದೆರಡು ಬಾರಿ ಕರೆದದ್ದು ಕೇಳಿಸ್ಕೊಂಡಿದ್ದೆ. ಮತ್ತು ಸಂಧ್ಯಾ ಅದಕ್ಕೆ ಅವರಿಗೆ ಬೈದು ಬಿಟ್ಟಿದ್ಲು ಎಂದಳು. ಅವಳ ಮಾತನ್ನು ಕೇಳಿ ಸುಬ್ಬಣ್ಣ ಅವರ ಮನ ಏನೋ ಲೆಕ್ಕಾಚಾರ ಹಾಕುತ್ತಿತ್ತು. ಯಾವಾಗಿಂದ ಪರಿಚಯ ಈ ಹುಡುಗ? ಸಂಧ್ಯಾಗೆ ತುಂಬ ಮುಜುಗರ ತರೋ ಹಾಗೇನಾದರೂ ಮಾತಾಡ್ತಿದ್ನಾ ಎಂದಾಗ ಅವರ ಮಾತಿನ ಜಾಡು ಹಿಡಿದ ಛಾಯಾ ತಟ್ಟನೆ ತಲೆ ಆಡಿಸಿ, ಅಯ್ಯೋ ಇಲ್ಲಪ್ಪ, ಹೆಚ್ಚು ಅಂದರೆ 2 ಅಥವಾ 3 ಸರ್ತಿ ಮಾತಾಡಿರ್ಬೋದು ಅಷ್ಟೇ. ಅದು ಅಲ್ಲದೆ ಹಾಡಿನ ಕಾಂಪಿಟೇಷನ್ ವಿಷಯ ಬಿಟ್ಟರೆ ಮತ್ತೇನೂ ಮಾತಾಡಿಲ್ಲ. ಅಷ್ಟರಲ್ಲೇ ಸಂಧ್ಯಾ ಹೀಗೆ ಹುಷಾರು ತಪ್ಪಿದ್ಲು. ಅವಳು ಕಾಲೇಜಿಗೆ ಬರದೇ ಇದ್ದಾಗ ಯಾಕೆ ಬರ್ತಾ ಇಲ್ಲ ಅಂತ ದಿನ ವಿಚಾರಿಸ್ತಾ ಇದ್ರು ಅಷ್ಟೇ ಎಂದಳು. ಛಾಯಾಳ ಮಾತು ಕೇಳಿದ ಸುಬ್ಬಣ್ಣ ನಿಟ್ಟುಸಿರು ಬಿಟ್ಟು, ಸರಿ ಬಾ ಮನೆಗೆ ಹೋಗೋಣ ಎಂದು ಹೊರಟರು. ಛಾಯಾ ಹಿಂಜರಿಯುತ್ತಾ, ಅಪ್ಪ ನಾನೊಂದು ಮಾತು ಹೇಳಲಾ ಎಂದು ಕೇಳಿದಳು. ಅವಳ ಮಾತು ಸಂಧ್ಯಾಳ ಚಿಕಿತ್ಸೆಗೆ ಏನಾದರೂ ಉಪಯೋಗ ಆಗ್ಬೋದೇ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.